ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಡ್ರೆಸ್ ಮೆಟೀರಿಯಲ್ ಇದು, ಓಕೆನಾ, ಕಾಟನ್ ಮೆಟೀರಿಯಲ್ ಇದೆ ಇದು. ಇದರಲ್ಲಿ ಟಾಪ್ನ ಸ್ಟಿಚ್ ಮಾಡೋಣ. ಅಂದರೆ ಅವ್ರು ಡ್ರೆಸ್ ಮೆಟೀರಿಯಲ್ ತಂದು ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಡ್ರೆಸ್ನ ಸ್ಟಿಚ್ ಮಾಡಬೇಕು. ಯಾವ ರೀತಿ ಮೆಷರ್ಮೆಂಟ್ ಟಾಪಲ್ಲಿ ಮೆಷರ್ಮೆಂಟ್ ತೊಗೊಂಡು ಡ್ರೆಸ್ ಟಾಪ್ನ ನಾವು ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಯೂಸ್ ಮಾಡ್ತಿರೋದು ಪಾಲಿಸ್ಟರ್ ಲೈನಿಂಗು. ಸೊ ಕಾಟನ್ ಮೇನ್ ಫ್ಯಾಬ್ರಿಕ್ಕು ಪಾಲಿಸ್ಟರ್ ಲೈನಿಂಗ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾಟನ್ ಹಾಕಿದ್ರೆ ನಮಗೆ ಬಟ್ಟೆ ಅನ್ನೋದು ಸಿಂಕ್ ಆಗುತ್ತೆ, ವೇರ್ ಮಾಡೋಕ್ಕೆ. ವಿತೌಟ್ ಐರನ್ ನಾವು ವೇರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ಥರ ಪಾಲಿಸ್ಟರ್ ಒಂದು ಸಲ ಹಾಕಿ ಸ್ಟಿಚ್ ಮಾಡಿ ನೋಡಿ, ನಿಮ್ಗೆ ಅಷ್ಟೊಂದು ಸಿಂಕ್ ಆಗೋಲ್ಲ ಕ್ಲಾತು, ಮತ್ತು ಮುದ್ದೆ ಥರ ಆಗೋಲ್ಲ. ವಾಶ್ ಮಾಡಿದ್ರೆ ನೀವು ಕಾಟನ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಕಾಟನ್ನೇ ಕೊಟ್ಟಾಗ ನಿಮಗೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಬಟ್ಟೆ. ಸೊ ನೀವು ಈ ಥರ ಪಾಲಿಸ್ಟರ್ ಕೊಟ್ಟಾಗ ನಿಮಗೆ ನೀಟಾಗಿ ಟಾಪ್ ಅನ್ನೋದು ಎಮರ್ಜೆನ್ಸಿಗೆ ವಿತೌಟ್ ಐರನ್ ನಾವು ವೇರ್ ಮಾಡ್ಬೋದು. ನೋಡಿ, ಮೆಷರ್ಮೆಂಟ್ ಟಾಪು ಇದಾಗಿರುತ್ತೆ. ಇದರಲ್ಲಿ ಮೆಷರ್ಮೆಂಟ್ ತೊಗೊಂಡು ಯಾವ ರೀತಿ ಮೂರೇ ಮೆಷರ್ಮೆಂಟ್ ಸಾಕು, 10 ನಿಮಿಷದಲ್ಲಿ ನಾವು ಟಾಪ್ನ ಕಟ್ ಮಾಡ್ಬೋದು. ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ತುಂಬಾ ಈಸಿಯಾಗಿ ನಾವು ಟಾಪ್ನ ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟಿಗೆ ಟಾಪ್ನ ಈ ರೀತಿ ಫ್ಲೋರ್ ಮೇಲೆ ಹಾಕ್ಕೊಂಡು ನಾವು ಯಾವ ಮೆಷರ್ಮೆಂಟ್ ತೊಗೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೋಡಿ, ಟೇಪ್ನ ಇಟ್ಕೊಂಡು ನೀವು ಮೆಷರ್ಮೆಂಟ್ ಹಾಗೇ ಬರ್ಕೋಬೋದು. ನೋಡಿ, ಈ ರೀತಿ ಇಟ್ಕೊಂಡು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಸ್ಕೇಲ್ ಇಟ್ಕೊಳ್ಳಿ, ಸ್ಟ್ರೈಟ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನನಗೆ ರೆಡಿ ಅನ್ನೋದು 6.5 ಬಂದಿದೆ. ಅಂದರೆ ನನಗೆ ಆರ್ಮೋಲ್ ಡೌನಿಂಗು 7 ಇಂಚ್ ತೊಗೋಬೇಕು. ನನಗಿಲ್ಲಿ 6.5 ಬರ್ತಿದೆ. ಇಷ್ಟಾದಮೇಲೆ ನೋಡಿ, ಹತ್ರ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೋಡಿ, 19 ಇಂಚಸ್ ಬರ್ತಿದೆ. 19 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದ್ರ ಮಿಡ್ಲಲ್ಲಿ ನಿಮಗೆ ವೇಸ್ಟ್ ಅನ್ನೋದು ಬರುತ್ತೆ, ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ 3 ಮೆಜರ್ಮೆಂಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಡ್ರೆಸ್ ಟಾಪ್ನ ಸ್ಟಿಚ್ ಮಾಡಬೇಕಾದ್ರೆ. ಸೊ ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಚೆಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಟೇಪ್ನ ಇಟ್ಕೊಂಡ್ರೆ ಎಷ್ಟಿಗೆ ನಮಗೆ ವೇಸ್ಟ್ ಬರುತ್ತೆ, ಎಷ್ಟಿಗೆ ಆರ್ಮೋಲ್ ಬರುತ್ತೆ, ಎಷ್ಟಿಗೆ ಹಿಪ್ ಬರುತ್ತೆ ಅಂತ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಈಸಿಯಾಗಿ ಮಾರ್ಕಿಂಗ್ ಅನ್ನೋದು ಬೇಗನೆ ಮುಗಿಸ್ಕೋಬೋದು. ನೋಡಿ, ಚೆಸ್ಟ್ ಬಂದು 38 ಸೈಜ್ದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಹಿಪ್ಪು ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಹಿಪ್ಪು ಬಂದು 34 ಸೈಜು, ವೇಸ್ಟ್ ಬಂದು 34 ಇದೆ, ಹಿಪ್ ಬಂದು 38 ಇದೆ. ಇಷ್ಟು ತಗೊಂಡ್ಮೇಲೆ ನೋಡಿ, ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ಲೆಂತ್ ಎಷ್ಟು ಬರ್ತೋ ಅಷ್ಟು 1.5 ಇಂಚ್ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೀವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ. ನೆಕ್ ಫ್ರಂಟ್ ಡೀಪ್ ಎಷ್ಟಿದೆ, ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮ್ಮ ಡ್ರೆಸ್ಸದ ಮೆಷರ್ಮೆಂಟ್ ಆಲ್ಮೋಸ್ಟು ಮುಗೀತು. ಬಾಟಮ್ ಎಷ್ಟು ಅಗಲ ಬೇಕು ನಿಮಗೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇಷ್ಟು ಗೊತ್ತಿದ್ರೆ ಸಾಕು, ನೀವು ಡ್ರೆಸ್ ಟಾಪ್ನ ರೆಡಿ ಮಾಡ್ಬೋದು ಈಸಿಯಾಗಿ. ಬ್ಯಾಕ್ ಡೀಪ್ ಎಷ್ಟಿದೆ ಅಂತಲೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಷ್ಟು ನನ್ನ ಒಂದು ಟಾಪ್ ಮೆಜರ್ಮೆಂಟು. ಈಗ ಲೈನಿಂಗ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಲೈನಿಂಗ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡಿಂಗ್ ಸೈಡ್ ನನ್ನ ಕಡೆ ಇರೋ ಥರ ನಾನು ಫೋಲ್ಡ್ ಮಾಡ್ಕೊಳ್ತೀನಿ. 4 ಫೋಲ್ಡಿಂಗ್ ಬೇಕು. ನೋಡಿ, ಒಂದು ಫೋಲ್ಡ್ ಈ ರೀತಿ ಮಾಡಿದಾಗ ಇನ್ನೊಂದು ಫೋಲ್ಡು ನೋಡಿಸ್ತೀನಿ ನಿಮ್ಗೆ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಫೋಲ್ಡು, ಸೆಕೆಂಡ್ ಫೋಲ್ಡು ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ಮಾರ್ಜಿನ್ ಸಮ ಇದೆ ಅಂತ ನೀಟಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಚೆಕ್ ಮಾಡಿಕೊಂಡು ನಾವು ಕಟ್ಟಿಂಗ್ ಅನ್ನೋದು ಮಾಡಬೇಕು. ಇಲ್ಲಾಂದರೆ ಒಳಗಡೆ ಕ್ಲಾತ್ ಎಲ್ಲ ನಮಗೆ ನೋಡಿಕೊಂಡು ನಾವು ಕಟ್ ಮಾಡಿಲ್ಲ ಅಂದರೆ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ ನಾನು 2.25 ಇಂಚು. ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 40 ಸೈಜ್ ಮೇಲೆ ಹೋದರೆ ನೆಕ್ ವಿಡ್ತ್ 3 ಇಂಚ್ ತೊಗೊಳ್ಳಿ. ಶೋಲ್ಡರ್ ಬಂದು 4-4.25 ಇಂಚ್ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಆರ್ಮೋಲ್ ಡೌನಿಂಗ್ ಬಂದು 7 ಇಂಚ್ ತೊಗೊಳ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಸ್ಕೇಲ್ನ ಇಟ್ಕೊಂಡು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡ್ರೆ ನಮ್ಮ ಚೆಸ್ಟ್ ಲೈನು ಕೂಡ ಅಲ್ಲೇ ಫಾರ್ಮ್ ಆಗುತ್ತೆ. ಈ ರೀತಿ ಟೇಪ್ನ ಇಟ್ಕೊಂಡು ನೋಡ್ಕೊಳ್ಳಿ. 19 ಇಂಚಿಗೆ ನಮ್ಮ ಹಿಪ್ಪು, ನೋಡಿ ಈ ಮಿಡ್ಲಿಗೆ ನಮಗೆ ವೇಸ್ಟು. ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬೋದು. ಡ್ರೆಸ್ ಟಾಪು 10 ನಿಮಿಷದಲ್ಲಿ ನಾವು ಕಟ್ಟಿಂಗ್ನ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ದಿರ 10 ನಿಮಿಷಕ್ಕೆ ಮುಗಿಸ್ಕೋಬೋದು ಕಟ್ಟಿಂಗ್ ಅನ್ನೋದು. ಲೆಂತ್ ಎಷ್ಟು ಬೇಕೋ ಚೆಕ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಗಿಂತ ಒಂದು 3 ಇಂಚಷ್ಟು ಲೈನಿಂಗ್ ಅನ್ನೋದು ಶಾರ್ಟ್ ಇರಲಿ, ಸ್ವಲ್ಪ ಮೇಲಕ್ಕಿರಲಿ. ಆವಾಗಲೇ ನಿಮಗೆ ಡ್ರೆಸ್ ಅನ್ನೋದು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಚೆಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. 38 ಚೆಸ್ಟ್ ಮೆಜರ್ಮೆಂಟು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ನೋಡಿ, ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ನಂಗೆ 9.5 ಬರುತ್ತೆ. ಚೆಸ್ಟ್ ಲೈನ್ ಮುಗೀತು. ವೇಸ್ಟ್ ಲೈನ್ ಬಂದು 34 ಸೈಜ್ ಇದೆ, ಅದನ್ನು ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 8.5 ಬರುತ್ತೆ. 8.5ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ.
ಸೇಮ್ ನೋಡಿ 9.5, 8.5, ಹಿಪ್ಪು ಕೂಡ ನಿಮಗೆ 9.5 ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲೆ 6.5 ಬಂತಲ್ಲ, ಇಲ್ಲೂ 6.5ಗೆ ಮಾರ್ಕ್ ಮಾಡಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ತೆಗಿಬೇಕಾಗತ್ತೆ. ಆರ್ಮೋಲ್ ಶೇಪ್ ಸ್ಕೇಲ್ನ ಯೂಸ್ ಮಾಡಿ ಆರ್ಮೋಲ್ ಶೇಪ್ನ ತೆಗಿತಾ ಇದ್ದೀನಿ. ಹಿಪ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಡ್ರೆಸ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಡ್ರೆಸ್ದು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು ನೋಡಿ, ನಾನು 1 ಇಂಚ್ ಅಷ್ಟೇ ಬಿಡ್ತಿದ್ದೀನಿ. ಗಮನಿಸಿ ನೋಡಿ 1.5 ಇಂಚ್ ಇಲ್ಲಿ, 1.5 ಇಂಚ್ ಇಲ್ಲಿ ಮಾತ್ರ 1 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಗೆ ಫೋಲ್ಡಿಂಗ್ ಕೊಟ್ಟಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. 1 ಇಂಚ್ ಕೊಟ್ಟು ಅಲ್ಲಿ 1.5 ಕೊಟ್ಟರೆ ನಿಮಗೆ ಫೋಲ್ಡಿಂಗ್ ಅನ್ನೋದು ಸ್ವಲ್ಪ ನೀಟಾಗಿ ಬರದೇ ಹೋಗಬಹುದು, ಎಸ್ಪೆಷಲಿ ಬಿಗಿನರ್ಸ್ಗಾದರೆ. ನೋಡಿ ಇಲ್ಲಿ 10.5 ಮಾರ್ಕ್ ಮಾಡಿಕೊಂಡೆ, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು 1 ಇಂಚು ಫೋಲ್ಡಿಂಗೋಸ್ಕರ. ನೋಡಿ ಇಷ್ಟೇ, ಡ್ರೆಸ್ ಟಾಪ್ ಅನ್ನೋದು ಮುಗೀತು. ಈಗ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಅನ್ನೋದು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊಳ್ತೀವಿ, ಲೈನಿಂಗ್ ಮೇಲೆ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಮಾರ್ಕ್ ಮಾಡ್ಕೊಳ್ತಾ ಇರೋದು. ನೋಡಿ ನಾನು ಮೇಲೆ ಎಷ್ಟು ತೊಗೊಂಡಿದ್ದೀನೋ ಬಿಡ್ತು, ಬಾಟಮಲ್ಲೂ ಅಷ್ಟೇ ತೊಗೊಂಡಿದ್ದೀನಿ. ನಾನು ಬ್ರಾಡಾಗಿ ತೊಗೊಳ್ತಾ ಇಲ್ಲ. ಇವರು ನೆಕ್ಕು ಸ್ವಲ್ಪ ಕಡಿಮೆ ಹಾಕೋದ್ರಿಂದ ನಾನು ನೆಕ್ ಶೇಪ್ನ ಕಡಿಮೆ ತೊಗೊಳ್ತಾ ಇದ್ದೀನಿ. ನೀವು ಜಾಸ್ತಿ ಹಾಕ್ತೀವಿ ಅಂದರೆ ಹಾಕಿ. ನೋಡಿ ಬ್ಯಾಕು ಫ್ರಂಟು ನೆಕ್ ಶೇಪ್ನ ಚೇಂಜ್ ಆರ್ಮೋಲ್ ಶೇಪ್ನ ಈ ರೀತಿ ಚೇಂಜ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಡ್ರೆಸ್ ಟಾಪ್ ಮಾರ್ಕಿಂಗ್ ಅನ್ನೋದು ಮುಗೀತು. ಈಗ ಮಾರ್ಕ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲೈನಿಂಗ್ನ ನಾವೇನು ಮಾರ್ಕ್ ಮಾಡಿದ್ವು ಬ್ಯಾಕ್ ಮಾತ್ರ ಮಾರ್ಕಿಂಗ್ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ರಂಟ್ ಕಟ್ ಮಾಡಬೇಡಿ. ಒಂದು ಪೀಸ್ ತೆಗೆದು ಫ್ರಂಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಈ ರೀತಿ ನಾವೇನು ಮಾರ್ಕಿಂಗ್ ಮಾಡಿದ್ದೀವೋ ಸೇಮ್ ಮಾರ್ಕಿಂಗ್ ಮೇಲೇ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಕಟ್ಟಿಂಗ್ ಅನ್ನೋದು ಮುಗೀತು. ನೀವು ಹಿಪ್ ಹತ್ರ, ವೇಸ್ಟ್ ಹತ್ರ ಮತ್ತು ಚೆಸ್ಟ್ ಹತ್ರ ಎಲ್ಲ ಒಂದು ಕಟ್ ಮಾರ್ಕ್ನ ಇಟ್ಕೊಳ್ಳಿ. ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಎಲ್ಲಿ ಶೇಪ್ ಬರಬೇಕು, ಎಲ್ಲಿಗೆ ಸ್ಟಿಚ್ ಬರಬೇಕು ಅನ್ನೋದು ನಮಗೆ ಕನ್ಫ್ಯೂಷನ್ ಆಗೋಲ್ಲ. ಇದು ಫ್ರಂಟ್ ಪಾರ್ಟು, ಸೊ ಇದು ಬ್ಯಾಕ್ ಪಾರ್ಟು ಮೆನ್ಷನ್ ಮಾಡ್ಕೊಳ್ಳಿ. ನೋಡಿ ಫ್ರಂಟ್ ಪಾರ್ಟಲ್ಲಿ ನಾವು ಶೇಪ್ ತೆಗಿಬೇಕಲ್ಲ, ಬ್ಯಾಕ್ ಪಾರ್ಟ್ ಸೈಡಿಗೆ ತೆಗೆದುಬಿಟ್ಟು ಫ್ರಂಟ್ ಪಾರ್ಟಲ್ಲಿ ನಾವು ಶೇಪ್ನ ತೆಗಿಬೇಕಾಗತ್ತೆ. ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಕ್ಲಾತು. ನೀಟಾಗಿ 1/2 ಇಂಚಷ್ಟು ಈ ರೀತಿ ಶೇಪ್ನ ತೆಗಿಬೇಕಾಗತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ, ಇಲ್ಲಾಂದರೆ ಆರ್ಮೋಲ್ ನಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಈಗ ಫ್ರಂಟು ಬ್ಯಾಕ್ ಎರಡು ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ನೋಡಿ ಡಬಲ್ ಫೋಲ್ಡಿಂಗಲ್ಲಿದೆ. ಆಲ್ರೆಡಿ ಇದು ಒಂದು ಫೋಲ್ಡಿಂಗಲ್ಲಿದೆ, ಅದನ್ನು ಡಬಲ್ ಫೋಲ್ಡ್ ಮಾಡ್ತೀನಿ. ಅಂದರೆ ನನಗೆ ಇಲ್ಲಿ 4 ಲೇಯರ್ ಇರೋ ಥರ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ತೊಗೊಂಡು ಒಂದೇ ಸಲ ನಾನು ಫ್ರಂಟು ಬ್ಯಾಕ್ ಎರಡನ್ನೂ ಕಟ್ ಮಾಡ್ಕೊಳ್ತೀನಿ. ನೋಡಿ ಫ್ಯಾಬ್ರಿಕ್ ಆ ಕಡೆ ಜಾಸ್ತಿ ಇದೆ, ಇನ್ನು ಸ್ವಲ್ಪ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು. ನೀವು ಫ್ಯಾಬ್ರಿಕ್ ಕಡಿಮೆ ಇದೆ ಅಂತಂದರೆ, ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂದರೆ ನೀವು ಎಕ್ಸ್ಟ್ರಾನೇ ಬಿಟ್ಟು ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಅಂದರೆ ನಮಗೆ ಫ್ರಂಟು ಬ್ಯಾಕು ಅಟ್ ಎ ಟೈಮ್ ಒಂದೇ ಸಲಿಗೆ ಕಟ್ ಆಗುತ್ತೆ. ಆ ರೀತಿ ಪ್ಲೇಸ್ನ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡ್ತಿರೋದು. ಸಿಂಗಲ್ ಫೋಲ್ಡ್ ಅಲ್ಲ, ಡಬಲ್ ಫೋಲ್ಡ್ನ ಇನ್ನೊಂದು ಸಲ ಫೋಲ್ಡ್ ಮಾಡಿರೋದು ನಾನು. ನೋಡಿ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಎಕ್ಸ್ಟ್ರಾ ಸ್ವಲ್ಪ 1 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ವೇರಿಯೇಷನ್ ಆಗೋಲ್ಲ, ಕ್ಲಾತ್ ಅನ್ನೋದು ಸಾಲದೆ ಬರೋ ಚಾನ್ಸಸ್ ಇರುತ್ತೆ. ಈಗ ಇದನ್ನು ಸ್ಲೀವ್ಸ್ಗೆ ಕಟ್ ಮಾಡ್ಕೋಬೇಕು. ಈ ಥರ ಫ್ಲವರ್ಸ್ ಬಂದಾಗ ನಮಗೆ ಏನು ಮಾಡಬೇಕು, ಡೈರೆಕ್ಷನ್ ನಮಗೆ ಫ್ಲವರ್ಸ್ ಒಂದೇ ರೀತಿ ಬರಬೇಕು ಅಂತಂದರೆ ಪೀಸ್ನ ಕಟ್ಟಬೇಕಾಗತ್ತೆ. ಇಲ್ಲ ನಿಮಗೆ ಪ್ಲೈನಾಗಿ ಬಂದರೆ ನಾವೇ ಅದನ್ನು ಅಗಲಗಲ ಹಾಕ್ಕೊಂಡು ಕಟ್ ಮಾಡಿಬಿಡ್ಬೋದು. ನೋಡಿ ಈ ಡೈರೆಕ್ಷನ್ ಹಿಂಗೆ ಬೇಕು ಅಂದರೆ ನಾವು ಅದಕ್ಕೆ ಪೀಸ್ನ ಕಟ್ಟಬೇಕಾಗತ್ತೆ. ಇಷ್ಟು ನನಗೆ ಲೆಂತ್ ಅನ್ನೋದು ಶಾರ್ಟ್ ನಾನು ಸ್ಲೀವ್ ಇಡ್ತಿರೋದು, ಹಾಗಾಗಿ ಲೆಂತ್ ನನಗೆ ಜಾಸ್ತಿ ಬೇಡ. ಇದನ್ನು ನೋಡಿ ಫ್ಲವರ್ಸ್ ಯಾವ ಡೈರೆಕ್ಷನಲ್ಲಿದೋ ಹಂಗೆ ನಾವು ಪೀಸ್ನ ಕೊಡಬೇಕಾಗತ್ತೆ. ಇದನ್ನು ಪೀಸ್ನ ಕೊಟ್ಟು ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸ್ಲೀವ್ಸ್ ಪಾರ್ಟು ಕಟ್ಟಿಂಗ್ ಅನ್ನೋದು ಮುಗೀತು. ಇದನ್ನು ಸ್ಟಿಚ್ ಮಾಡ್ಕೊಂಡು ಆಮೇಲೆ ತೋರಿಸ್ತೀನಿ. ಕಟ್ಟಿಂಗ್ ಆಯಿತು, ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಉಲ್ಟಾನ ಸೀದಾನ ಚೆಕ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ಕು ನೀಟಾಗಿ ಸೀದಾ ಮೇಲೆ ಸೀದಾ ಇಟ್ಟು ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಅದನ್ನ ಓಪನ್ ಮಾಡ್ಕೊಳ್ಳಿ. ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕು. ಕಿನಾರೆ ಸ್ಟಿಚ್ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಫಸ್ಟು ನಾನು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸೇಮ್ ಅದೇ ರೀತಿ
ಇನ್ನೊಂದು ಪೀಸ್ಗೂ ಕೂಡ ನಾನು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ಲವರ್ಸು ನಮಗೆ ಬಂದಾಗ ನಾವು ಯಾವುದೇ ರೀತಿ ಡೈರೆಕ್ಷನ್ನ ಚೇಂಜ್ ಮಾಡಬಾರ್ದು. ಕನ್ಫ್ಯೂಸ್ ಮಾಡಿಕೊಂಡು ನಾವು ಆ ಕಡೆ ಈ ಕಡೆ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ನಮ್ಗೆ ಲುಕ್ ಅನ್ನೋದು ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಫ್ಲವರ್ ಯಾವ ಡೈರೆಕ್ಷನಲ್ಲಿದೆ ಅದೇ ಡೈರೆಕ್ಷನಲ್ಲಿ ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನೀಟಾಗಿ ಇದನ್ನು ಪ್ರೆಸ್ ಮಾಡ್ಕೊಂಡ್ವಲ್ಲ, ಇದಕ್ಕೆ ಒಂದು ಕಿನಾರಿ ಸ್ಟಿಚ್ನ ಹಾಕೋಬೇಕಾಗತ್ತೆ. ಎರಡು ಸ್ಲೀವ್ಸ್ಗೂ ಅದೇ ರೀತಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕಿನಾರೆ ಸ್ಟಿಚ್ ಹಾಕಿದ್ದಾಯಿತು. ಈಗ ಒಂದ್ರ ಮೇಲೆ ಒಂದನ್ನು ಈ ರೀತಿ ಫೋಲ್ಡ್ ಮಾಡಿ ನಾವಿವಾಗ ಸ್ಲೀವ್ಸ್ನ ಕಟ್ ಮಾಡೋಣ. ನೋಡಿ, ಸೆಟ್ ಮಾಡ್ಕೊಳ್ಳಿ ನೀಟಾಗಿ. ನಾವೇನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಎಕ್ಸಸ್ ಅನಿಸಿದ್ರೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನಮಗೆ ಎಷ್ಟು ಲೆಂತ್ ಬೇಕು, ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ನೀವು ಸ್ಟಿಚ್ನ ಮಾಡ್ಕೋಬೋದು. ಇದನ್ನು ಎಲ್ಬೋ ಹ್ಯಾಂಡ್ ಮಾಡ್ಕೋಬೋದು, 3/4 ಹ್ಯಾಂಡು ಮಾಡ್ಕೋಬೋದು. ನಾನಿಲ್ಲಿ ಶಾರ್ಟ್ ಹ್ಯಾಂಡೇ ಮಾಡ್ತಾಯಿದ್ದೀನಿ. ರೆಡಿ ನನಗೆ 6 ಬಂದರೆ ಸಾಕು. ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಬಾಟಮಲ್ಲಿ 1 ಇಂಚ್ ಫೋಲ್ಡಿಂಗ್ಗೆ ಮತ್ತು ಸ್ಲೀವ್ ಅಟ್ಯಾಚಿಗೆ 1/2 ಇಂಚ್ ಹೋದರೆ ನಮಗೆ ರೆಡಿ ಅನ್ನೋದು 6 ಬೇಕು. ಈಗ ಆರ್ಮೋಲ್ ಚೆಕ್ ಮಾಡ್ಕೊಳ್ತೀನಿ. ಬ್ಯಾಕ್ ಪಾರ್ಟ್ ತೊಗೊಂಡು ನಾನಿಲ್ಲಿ ನೋಡಿ ಈ ರೀತಿ ನನಗೆ 8.5 ಬಂದರೆ ಸಾಕು. ಈ ಥರ ಕ್ರಾಸಾಗಿ ಇಟ್ಕೊಂಡ್ರೆ ನಮಗೆ 8.5 ಬರಬೇಕು. ಅಲ್ಲಿಗೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3 ಇಂಚು ಹ್ಯಾಂಡ್ಸ್ ಡೌನಿಂಗ್ಗೆ 3 ಇಂಚನ್ನ ತೊಗೊಂಡಿದ್ದೀನಿ. 8.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 6.25 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು, ಇಲ್ಲಿ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ ಸ್ಲೀವ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಈ ರೀತಿ ಸ್ಲೀವ್ ಶೇಪ್ನ ಡ್ರಾ ಮಾಡಿದ್ದೀನಿ ನಾನು. ನೋಡಿ, ಈಸಿಯಾಗಿ ಸ್ಲೀವ್ ಶೇಪ್ನ ಡ್ರಾ ಮಾಡ್ಬೋದು. ಈ ರೀತಿ ಡ್ರಾ ಮಾಡಿಕೊಂಡು ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟ್ ಇದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ಲೀವ್ ಪಾರ್ಟ್ ಕಟ್ಟಿಂಗ್ ಅನ್ನೋದು ಮುಗೀತು. ಈಗ ಫ್ರಂಟಿಗೆ ಶೇಪ್ನ ತೆಗಿತೀನಿ. ನೋಡಿ, ತುಂಬಾ ಈಸಿಯಾಗಿ ನಾವು ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನ ಡಬಲ್ ಫೋಲ್ಡಿಂಗ್ 1/2 ಇಂಚ್ ನಾನು ಮಾರ್ಜಿನ್ ಬಿಟ್ಟಿದ್ನಲ್ಲ, ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ. ಸ್ಟಿಚಿಂಗ್ ಕೂಡ ಎರಡಕ್ಕೂ ಸೇಮ್ ಅದೇ ರೀತಿ. ನೋಡಿ, ಈ ರೀತಿ. ಈಗ ನಾನು ನೆಕ್ಕಿಗೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಕಿಗೆ ಅವರೊಂದು ರೆಫ್ರೆನ್ಸ್ ಪಿಕ್ನ ಕಳಿಸಿದ್ರು, ಈ ಡಿಸೈನ್ ಬೇಕು ಅಂತ. ಆ ರೆಫ್ರೆನ್ಸ್ ಪಿಕ್ ಪ್ರಕಾರ ನಾನು ನೆಕ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ರೆಫ್ರೆನ್ಸ್ ಪಿಕ್ ಯಾವ ರೀತಿ ಕಳಿಸಿದ್ರು ಅವರು ಅದನ್ನು ನೋಡ್ಕೊಂಡು ನಾನು ನೀಟಾಗಿ ಇಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ನೆಕ್ ಶೇಪ್ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು, ನಿಮ್ಮ ಒಂದು ಚಾಯ್ಸು. ನೋಡಿ, ನಾನು ಈ ರೀತಿ ನೆಕ್ ಶೇಪ್ನ ಡ್ರಾ ಮಾಡ್ತಿರೋದು. ನೆಕ್ ಶೇಪ್ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ನೆಕ್ ಶೇಪು. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ರೀತಿ ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ನಿಮಗೆ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ನೋಡಿ, ಮೇಲೆ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಒಂದು ನೆಕ್ಕು ಬ್ರಾಡ್ ಆಗೋಲ್ಲ. ಐರನ್ ಮಾಡ್ಕೋಬೇಕಾದ್ರೆ ನಮಗೆ ಕರೆಕ್ಟಾಗಿ ನಾವು ಏನು ಮೆಷರ್ಮೆಂಟ್ ತೊಗೊಂಡಿರ್ತೀವೋ ಅದೇ ಮೆಷರ್ಮೆಂಟು ನಮಗೆ ರೆಡಿ ಬರುತ್ತೆ. ಬ್ಯಾಕಿಗೆ ನೋಡಿ, ನೆಕ್ಕು ಡೀಪ್ ಒಂದು 8.5 ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬ್ರಾಡಾಗಿ ಕೇಳಿದ್ರು ಅವರು. ಸೊ ಬ್ರಾಡಾಗಿ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಚಾಯ್ಸ್, ನಿಮ್ಗೆ ಯಾವ ಒಂದು ಶೇಪ್ ಬೇಕು ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ನೆಕ್ನ ಬ್ಯಾಕಲ್ಲಿ ಕೊಡ್ತಿದ್ದೀನಿ. ಸೊ ಇಷ್ಟು ಕ್ಯಾನ್ವಾಸ್ ಕಟ್ಟಿಂಗ್ ಆಯಿತು. ಈಗ ನಾನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ
ಅಟ್ಯಾಚ್ ಮಾಡ್ಕೊಳ್ತೀನಿ ಫ್ರಂಟಿಗೆ ಮತ್ತು ಬ್ಯಾಕಿಗೆ. ಇದು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೋಬೇಕು, ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ನೀಟಾಗಿ ನಾವು ನೋಡಿ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಕೈಯಲ್ಲಿ ಸೆಟ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ, ಎಸ್ಪೆಷಲಿ ಬಿಗಿನರ್ಸ್ ಆದರೆ ನಾನು ಯಾವ ರೀತಿ ಮೂವ್ ಮಾಡ್ತಾಯಿದ್ದೀನೋ ನೋಡಿ, ಇಲ್ಲಿ ಲೈನಿಂಗ್ನ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ನಾನು ಇಲ್ಲಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಫಸ್ಟೇ ಫೋಲ್ಡ್ ಮಾಡ್ಕೊಳ್ಳಿ ನೀವು. ನೋಡಿ ಈ ರೀತಿ ಡಬಲ್ ಫೋಲ್ಡ್ನ ಮಾಡಿ ಸ್ಟಿಚ್ ಮಾಡಿಕೊಂಡೆ ನಾನು. ಈಗ ಇನ್ನೊಂದು ಸೈಡು ನಾವು ಲೈನಿಂಗ್ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ತಾ ನೀವು ಕ್ಲಾತ್ನ ಈ ರೀತಿ ಎಳ್ಕೊಳ್ಳಿ. ಆಗ ನಿಮಗೆ ರಿಂಕಲ್ ಅನ್ನೋದು ಬರಲ್ಲ. ನೀಟಾಗಿ ಸ್ಟಿಚ್ನ ಮಾಡ್ಕೋಬೋದು. ನೋಡ್ತಿರ್ಬೋದು ನೀವು, ಯಾವುದೇ ರೀತಿ ರಿಂಕಲ್ ಬರಲ್ಲ. ಪರ್ಫೆಕ್ಟಾಗಿ ನಿಮಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಇರೋದು ಅಟ್ಯಾಚ್ ಆಗಿಬಿಡುತ್ತೆ. ಈ ರೀತಿ ಸೆಟ್ ಮಾಡಿಕೊಂಡು ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಸ್ ಇರೋದನ್ನು ಕಟ್ ಮಾಡ್ಕೋಬೇಕು. ಸೇಮ್ ಅದೇ ರೀತಿ ನೋಡಿ, ಬಾಟಮ್ ನಾನು ಫಸ್ಟೇ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ನ. ಸೊ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡ್ಕೋಬೋದು. ಉಲ್ಟಾನ ಸೀದನ ಅಂತ ಚೆಕ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕು ಎಸ್ಪೆಷಲಿ ಬಿಗಿನರ್ಸ್ ಆದರೆ ಒಂದು ಸಲ ಇಲ್ಲಾಂದರೆ 2 ಸಲ ಚೆಕ್ ಮಾಡಿಕೊಂಡು ನೀವು ನೀಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡೆ, ಯಾವುದೇ ರೀತಿ ರಿಂಕಲ್ ಬರದೇ ಇರೋ ಹಾಗೆ. ಸೊ ಈ ರೀತಿ ಸೆಟ್ ಮಾಡಿಕೊಂಡು ಈಸಿಯಾಗಿ ನಾವು ಟಾಪ್ನ ಸ್ಟಿಚ್ ಮಾಡ್ಬೋದು. ನೋಡಿ ಈ ರೀತಿ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಆಯಿತು. ಈಗ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡು ಬಂದೆ ನಾನು ಲೈನಿಂಗ್ ಮೇಲಿಟ್ಟು. ಅದನ್ನ ನೀಟಾಗಿ ಬಾಟಮ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕ್ ಎರಡೂ ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ಕ್ಲಾತ್ ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾದಮೇಲೆ ನೀವು ಬೇಕಾದ್ರೆ ಎಕ್ಸಸ್ ಇರೋದನ್ನು, ಜಾಸ್ತಿ ಇರುತ್ತಲ್ಲ ಬಟ್ಟೆ, ಅದನ್ನು ನೀವು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ. ಈಗ ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಕಡಿಮೆ ಬಿಟ್ಟಾಗ ನಿಮಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಜಾಸ್ತಿ ಬಿಟ್ಟು ನೀವು ಕಟ್ ಮಾಡಿಕೊಂಡ್ರೆ ಎಕ್ಸಸ್ ಇರೋದು ಮತ್ತೆ ಕಟ್ ಮಾಡ್ಬೋದು. ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಫ್ರಂಟದು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಮಿಡ್ಲಿಗೆ ಫೋಲ್ಡ್ ಮಾಡಿ ಮಾರ್ಕ್ನ ಮಾಡ್ಕೊಳ್ಳಿ, ಮಿಡ್ಲ್ ಎಲ್ಲಿ ಬರುತ್ತೆ ಅಂತ. ಸೊ ಬ್ಯಾಕದು ಫಸ್ಟ್ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ನೀಟಾಗಿ ಮಿಡ್ಲಿಗೆ ಪ್ಲೇಸ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಈಗ ಸ್ಟ್ರೈಟಿಂದ ಈ ಕಡೆಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರದೇ ಇರೋ ಥರ ಡಬಲ್ ಸ್ಟಿಚ್ ಅದರ ಮೇಲೆ ಇನ್ನೊಂದು ಸ್ಟಿಚ್ಚು ಬಂದುಬಿಡ್ತು. ಈಗ ನಾನು ಎಕ್ಸಸ್ ಇರೋದನ್ನ ಕಟ್ ಮಾಡಿಕೊಂಡು ಜಸ್ಟ್ ಒಂದು 1/4 ಇಂಚ್ ಅಷ್ಟೇ ಮಾರ್ಜಿನ್ನ ಬಿಟ್ಟಿದ್ದೀನಿ. ಕಟ್ ಮಾರ್ಕ್ಸ್ನ ನೀಟಾಗಿ ರೀತಿ ಇಟ್ಕೊಂಡು ಕ್ಯಾನ್ವಾಸ್ನ ಟರ್ನ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಮೇಲೆ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಕೊಂಡಾಗ ನಮಗೆ ಕ್ಯಾನ್ವಾಸ್ ನೀಟಾಗಿ ಟರ್ನ್ ಆಗುತ್ತೆ. ಪ್ಲಸ್ ನೆಕ್ಕು ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕೂರುತ್ತೆ. ನೋಡಿ ಎಷ್ಟು ನೀಟಾಗಿ ವಿತೌಟ್ ಐರನ್ನೇ ನಿಮಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಈಗ ಫ್ರಂಟ್ ಪಾರ್ಟ್ಗೂ ಸೇಮ್ ಅದೇ ರೀತಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ ಮಿಡ್ಲಿಗೆ. ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೋಬೇಕು. ಈಗ ಇಲ್ಲಿ ಮಿಡ್ಲಿಗೆ ಪ್ಲೇಸ್ ಮಾಡಿ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಯಾಕಂದರೆ ನಮಗೆ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಜರುಗಬಾರ್ದು. ನೀಟಾಗಿ ನೆಕ್ ಶೇಪ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆಲ್ಲೂ ಕ್ಯಾನ್ವಾಸ್ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ನೀಟಾಗಿ ನಾವು ಸ್ಟಿಚ್ನ ಹಾಕ್ಕೋಬೇಕು. ನೀವು ಬೇಕಾದ್ರೆ ಡಬಲ್ ಸ್ಟಿಚ್ನ ಹಾಕ್ಕೋಬೋದು. ನೋಡಿ ಇಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೆಕ್ ಶೇಪ್ ಅನ್ನೋದು ಸ್ಟಿಫಾಗಿ ಕೂತ್ಕೋಬೇಕು, ಎಲ್ಲೂ ಲೂಸಿಂಗ್ ಬರಬಾರ್ದು. ಅದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ
ಕೂತ್ಕೊಳ್ಳುತ್ತೆ. ನೋಡಿ 1/4 ಇಂಚ್ ಮಾರ್ಜಿನ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ. ಈಗ ಆ ಒಂದು ಕಟ್ ಸೆಲ್ ಬಂದಿದೆಯೋ ಅಲ್ಲಿ ನೀಟಾಗಿ ಒಂದೊಂದು ಕಟ್ನ ಹಾಕ್ಕೊಳ್ಳೋಣ. ಕಟ್ನ ಹಾಕ್ಕೊಂಡು ನೀಟಾಗಿ ಟರ್ನ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಸ್ವಲ್ಪ ಮೊಳೆ ತಗೊಂಡು ಆ ಒಂದು ಶೇಪ್ ಅನ್ನೋದು ಆ ಶಾರ್ಪ್ನೆಸ್ ಬರಬೇಕಲ್ಲ, ಸೊ ಅದನ್ನು ನೀಟಾಗಿ ಈ ರೀತಿ ತಗೊಳ್ತಾ ಇದ್ದೀನಿ. ನೀಟಾಗಿ ನಾವು ಕೈಯಲ್ಲಿ ಸೆಟ್ ಮಾಡಿಕೊಂಡ್ರು ನಮಗೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಐರನ್ ಮಾಡಿದ ಥರ. ನೋಡಿ ಎಷ್ಟು ಈಸಿಯಾಗಿ ನಮಗೆ ನೆಕ್ ಶೇಪ್ ಅನ್ನೋದು ಬಂದ್ಬಿಡ್ತು ಅಂತ. ಇದ್ರ ಮೇಲೆ ನಾನು ಸ್ಟಿಚ್ನ ಹಾಕ್ತಾಯಿಲ್ಲ, ನಾನು ಇದ್ರ ಮೇಲಿರೋ ಸ್ಟಿಚ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡಿ ಬ್ಯಾಕ್ ಪಾರ್ಟ್ನ ತೊಗೊಂಡು ಆ ಒಂದು ಬ್ಯಾಕ್ ಪಾರ್ಟ್ ಕ್ಯಾನ್ವಾಸ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಅದ್ರ ಮೇಲೆ ನೋಡಿ ಕ್ಯಾನ್ವಾಸ್ ಬಿಟ್ಟು ಈ ಕಡೆ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಕ್ಯಾನ್ವಾಸ್ನ ಫೋಲ್ಡ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ. ನಿಮಗೆ ನೆಕ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಆ ಕೂಳೆ ಅನ್ನೋದು ಒಳಗಡೆಗೆ ನೀಟಾಗಿ ಹೋಗುತ್ತೆ. ಸೇಮ್ ಇದು ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಓಪನ್ ಮಾಡಿದ್ರೆ ನಿಮಗೆ ನೋಡಿ ಎಷ್ಟು ನೀಟಾಗಿ ಹೆಚ್ಚು ಕಡಿಮೆ ಇಲ್ದಿರ ಶೋಲ್ಡರ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೆಕ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ನಾವು ಕಟ್ ಮಾಡ್ಕೊಂಡಿದ್ದು ಕರೆಕ್ಟಾಗಿ ನಮಗೆ ಹೆಚ್ಚು ಕಡಿಮೆ ಆಗ್ದಂಗೆ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗ್ತದೆ. ಈ ಕಡೆನೂ ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನಮಗೆಲ್ಲೂ ವೇರಿಯೇಷನ್ ಅನ್ನೋದು ಬಂದಿಲ್ಲ ಸ್ಲೀವು. ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸೇಮ್ 1/2 ಇಂಚಿಗೆ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿದ್ದಾಯಿತು. ಈಗ ಸೈಡ್ ಫಿಟ್ಟಿಂಗ್ನ ಕೊಡೋಣ. ಸೊ ಸ್ಲೀವ್ಸು ಲೂಸ್ ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ 6.25 ಬೇಕು. 6.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು 1.5 ಇಂಚ್ ಮಾರ್ಜಿನ್ ಬಿಟ್ಟಿದ್ವಲ್ಲ, ಹಿಪ್ ಹತ್ರ 1 ಇಂಚು ಮತ್ತು ನಮಗೆ ಚೆಸ್ಟ್ ಹತ್ರ ಮತ್ತು ವೇಸ್ಟ್ ಹತ್ರ ಎಲ್ಲ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಕೊಂಡು ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಹಿಪ್ ಹತ್ರ ಬರೋಷ್ಟೊತ್ತಿಗೆ ಸ್ವಲ್ಪ ರಫ್ ಹೊಡ್ಕೊಳ್ಳಿ. ಇಲ್ಲಿ ರಫ್ ಹೊಡ್ಕೊಂಡು ಸೇಮ್ ಸ್ಟಿಚ್ನ ಕಂಟಿನ್ಯೂ ಮಾಡಿ. ಈ ರೀತಿ ಇನ್ನೊಂದು ಸ್ಟಿಚ್ಚು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಇನ್ನೊಂದು ಸೈಡು ನಾನು ಸ್ಟಿಚ್ ಮಾಡ್ತೀನಿ. ನೋಡಿ ನಿಮ್ಗೆ ಡೌಟ್ ಇದ್ದರೆ 6.25ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿದೆ. ಸೇಮ್ ಮಾರ್ಕಿಂಗ್ ಮೇಲೆ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ಹಿಪ್ ಹತ್ರ ಈ ರೀತಿ ರಫ್ ಹೊಡ್ಕೊಳ್ಳಿ. ಮತ್ತು ನೀಡನ್ನ ಕೆಳಗಡೆ ಇಳಿಸಿ ಬಟ್ಟೆ ಟರ್ನ್ ಮಾಡಿ 1/4 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡ್ತಿರ್ಬೋದು ನೀವು. ಇದು ಸ್ವಲ್ಪ ನನಗೆ ಲೂಸ್ ಆಯಿತು ಅನಿಸ್ತು. ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಕರೆಕ್ಟಾಗಿ ನಮಗೆ ಸೆಟ್ ಆಯಿತು. ಈಗ ಸೈಡ್ ಓಪನ್ ಯಾವ ರೀತಿ, ಇದೇ ದೊಡ್ಡ ಟಾಸ್ಕ್ ಆಗಿರುತ್ತೆ ಬಿಗಿನರ್ಸ್ಗಾದರೆ. ಇದನ್ನ ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ ಲೈನಿಂಗ್ ಹತ್ರ ಫಸ್ಟು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಳ್ತಾ ನೀವು ನೋಡಿ ಬಟ್ಟೆನ ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಅಂತದ್ದು ನಾನು ತೋರಿಸ್ತೀನಿ. ಈ ರೀತಿ ಫೋಲ್ಡ್ ಮಾಡಿ ನೀವು ನೀಟಾಗಿ ಎಳಿಬಾರ್ದು ಬಟ್ಟೆನ. ನೀವು ಸ್ಟಿಚ್ ಮಾಡ್ತಿರಲ್ಲ, ಬಟ್ಟೆ ಫೋಲ್ಡ್ ಮಾಡಿದಾಗ ನೀವು ಎಳಿಬಾರ್ದು ಬಟ್ಟೆನ. ಎಳಿದಿರ ನೀವು ಸ್ಟಿಚ್ ಹಾಕಿದರೆ ನಿಮಗೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನಮಗೆ ರಿಂಕಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದ ಮೇಲೆ ನಾವೇನು ರಫ್ ಹೊಡೆದಿರ್ತೀವೋ ಅದಕ್ಕಿಂತ ಒಂದು 1/2 ಇಂಚಷ್ಟು ಮೇಲಕ್ಕೆ ಬಂದು ಈ ಥರ ಬಟ್ಟೆನ ಟರ್ನ್ ಮಾಡಿ ಒಳಗಡೆ ಏನು ಬಟ್ಟೆ ಸಿಕ್ಕಾಕದೇ ಇರೋ ಥರ ನೋಡ್ಕೊಳ್ಳಿ. ಈ ಕಡೆ ಕ್ಲಾತ್ನ ಈ ರೀತಿ ಡಬಲ್ ಫೋಲ್ಡ್ನ ಮಾಡಿ ಇದನ್ನು 1/2 ಇಂಚ್ ಮಾರ್ಜಿನ್ ಮೇಲಿದೆಯಲ್ಲ ಈ ಕಡೆಯಿಂದ ಈ ಕಡೆಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಡನ್ನ ಕರೆಕ್ಟಾಗಿ ಎಳಿಸಿ ಆ ಎಡ್ಜ್ಗೆ ಮತ್ತೆ ಈ ಕಡೆ ಟರ್ನ್ ಮಾಡಿಕೊಂಡು ಈ ಕಡೆ ಡಬಲ್ ಫೋಲ್ಡಿಂಗ್ನ ಮಾಡಿಕೊಂಡು ಇದನ್ನು ಅಷ್ಟೇ ಬಟ್ಟೆನ ಎಳಿಬಾರ್ದು. ನೀಟಾಗಿ ನಾವು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರೆ ಬಟ್ಟೆನ ಆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ
ಒಂದು ಕಡೆ ನಮಗೆ ಸೈಡ್ ಓಪನ್ ಪಾರ್ಟು ಮುಗೀತು. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಯಾವುದೇ ರೀತಿ ರಿಂಕಲ್ ಇಲ್ದಂಗೆ ನೀಟಾಗಿ ಬಂದಿದೆ ನಮಗೆ ಸೈಡ್ ಓಪನ್ ಅನ್ನೋದು. ಅದೇ ರೀತಿ ಇನ್ನೊಂದು ಕಡೆನೂ ರೆಡಿ ಮಾಡ್ಕೊಳ್ಳೋಣ. ನೋಡಿ ಲೈನಿಂಗ್ ಹತ್ರ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿ. ಕ್ಲಾತ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಬಟ್ಟೆನ ಎಳಿಬೇಡಿ, ನಾವೇನು ಫೋಲ್ಡ್ ಮಾಡಿರ್ತೀವೋ ಆ ಬಟ್ಟೆನ ಎಳಿದಿರ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಹೋದರೆ ನಿಮಗೆ ಸೈಡ್ ಓಪನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನೀಟಾಗಿ ನೀವು 1/2 ಇಂಚ್ ಮೇಲಕ್ಕೆ ಕ್ಲಾತ್ ಕೆಳಗಡೆ ಸಿಕ್ಕಾಕದೇ ಇರೋ ಥರ ನೋಡ್ಕೊಳ್ಳಿ. 1/2 ಇಂಚ್ ಮೇಲಕ್ಕೆ ಬಂದು ನೀವೇನಾದರೂ ದಾರ ಕಾಣಿಸಿದ್ರೆ ಅಲ್ಲಿಂದಲೇ ಕಟ್ ಮಾಡ್ಕೊಳ್ಳಿ, ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸೇಮ್ ಸ್ಟ್ರೈಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ಬ್ಲೌಸ್, ಈ ಒಂದು ಡ್ರೆಸ್ಸು. ಸೊ ಇದೇ ಮೆಥಡಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಡ್ರೆಸ್ ಟಾಪ್ ಅನ್ನೋದು ರೆಡಿ ಆಗುತ್ತೆ. ಈಗ ಬಾಟಮಲ್ಲಿ ನೋಡಿ ಇದು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಯಾವುದೇ ರೀತಿ ರಿಂಕಲ್ ಅನ್ನೋದು ಬರಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನೋಡಿ ಈ ಕಾರ್ನರ್ಗೆ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇದು ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಕೆಲವ್ರಿಗೆ ಸ್ಟಿಚ್ಚಿಂಗು ಕಾಣಿಸೋದು ಜಾಸ್ತಿ ಇಷ್ಟ ಆಗಲ್ಲ, ಅಂಥವ್ರಿಗೆ ನೀವು ಈ ಒಂದು ಸ್ಟಿಚ್ನ ಸ್ಕಿಪ್ ಮಾಡ್ಬೋದು. ಎರಡೂ ಕಡೆನೂ ಅದೇ ರೀತಿ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ನಾನು ಬಾಟಮು ಆ್ಯಕ್ಚುಲಿ ಡಬಲ್ ಫೋಲ್ಡ್ನ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ನನಗೆ ಲೆಂತ್ ಅನ್ನೋದು ಶಾರ್ಟ್ ಆಗಿಬಿಡುತ್ತೆ ಅಂತ ಉದ್ದೇಶಕ್ಕೆ ನಾನು ಸಿಂಗಲ್ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕ್ಲಾತ್ ಜಾಸ್ತಿ ಇತ್ತು ಅಂದರೆ ನೀವು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ತುಂಬಾ ಚೆನ್ನಾಗಿ ಲುಕ್ ಅನ್ನೋದು ಕೊಡುತ್ತೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಈ ಕಡೆ ಕಾರ್ನರ್ಗೆ ಸ್ಟಿಚ್ಚು ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಎಲ್ಲೂ ನಿಮಗೇನು ರಿಂಕಲ್ ಬರಲ್ಲ, ಮತ್ತು ಯಾವುದೇ ರೀತಿ ನಿಮಗೆ ಬಟ್ಟೆ ಹಿಡ್ದಂಗಾಗಲಿ ಏನೂ ಪ್ರಾಬ್ಲಮ್ ಬರಲ್ಲ. ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ನೋಡಿ. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನೋಡಿ ಇಲ್ಲೂ ಅಷ್ಟೇ ಸಿಂಗಲ್ ಫೋಲ್ಡ್ ಮಾಡ್ತೀನಿ, ಯಾಕಂದರೆ ನನಗೆ ಬಟ್ಟೆ ಶಾರ್ಟೇಜ್ ಇತ್ತು ಅಂತ ಹೇಳೋದಲ್ಲ. ಸೊ ಹಾಗಾಗಿ ಈ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಡ್ರೆಸ್ ಪೂರ್ತಿ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಈಸಿಯಾಗಿ ನಾವು ಟಾಪ್ನ ರೆಡಿ ಮಾಡ್ಕೊಬಿಡ್ಬೋದು. ನೋಡಿ ಈಗ ಓಪನ್ ಮಾಡಿದ್ರೆ ನಿಮಗೆ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಬಂದಿದೆ ಡ್ರೆಸ್ಸದು. ನೋಡಿ ನೆಕ್ಕು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಟಾಪ್ ಈ ರೀತಿ ಕಾಣಿಸ್ತಿದೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ ಶೇಪು ಹೇಗೆ ಅನಿಸ್ತು ಅಂತಲೂ ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಟಾಪು. ನೀವು ಒಂದು ಸಲ ಈ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಬಾಟಮ್ವರೆಗೂ ನಮಗೆ ಯಾವುದೇ ರೀತಿ ರಿಂಕಲ್ ಇಲ್ಲ, ವಿತೌಟ್ ಐರನ್ ನಿಮಗೆ ನೋಡಿಸ್ತಿರೋದು ಎಷ್ಟು ನೀಟಾಗಿ ಬಂದಿದೆ ನೀವೇ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.